ಜಗದ್ಗುರು ಬಸವಣ್ಣನವರನ್ನು, ಬಸವಾದಿ ಸಕಲ ಶಿವಶರಣರನ್ನು ಸ್ಮರಿಸುತ್ತಾ ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದಪ್ಪಾಜಿಯವರನ್ನು, ಅವರ ಕಲ ಸಂಜಾತೆ ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರು ಮಾತಾಜಿಯವರನ್ನು ಸ್ಮರಿಸುತ್ತಾ 893ನೇ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಶರಣ ಗ್ರಾಮದ ಗುಳೆಯ ಎಲ್ಲ ಗುರು ಹಿರಿಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಬಸವ ದರ್ಶನ ಪ್ರವಚನ 4ನೇ ದಿನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಬಸವ ತತ್ವನಿಷ್ಠ ಶರಣರಾದಂತಹ ಪಗರ್ನಾಳದ ಬಸವರಾಜಪ್ಪ ಪ್ರತಾಪೂರ್ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ರೀತಿಯನ್ನಾಗಿ ರುದ್ರಪ್ಪ ಮತ್ತು ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ತಾಯಿ ಭಾಗ್ಯವನ್ನು ಕರುಣಿಸಿರುವಂಥ ತಾಯಿಯವರು ಹುಲಿಗಮ್ಮ ತಾಯಿ ರಾಮಣ್ಣ ಭಜಂತಿ ದಂಪತಿಗಳಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದಿನ ಮುಖ್ಯ ಅತಿಥಿಗಳಾದಂಥ ಶರಣಾರ್ಥಿಗಳನ್ನು ಹೇಳುತ್ತಾ, ಇಂದಿನ ದಾಸೋಹ ಮೂರ್ತಿಗಳಾದ ದಂಪತಿ ಶರಣರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಬಹಳ ಒಂದು ವಿಶೇಷವಾದಂಥ ಕೆಲಸ ವಿಪಕ್ಷಕ ಮುನಿಯವರು ಸಾಕಿ ಚಿಕ್ಕಬಳ್ಳಾಪುರದಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ನಾಳೆ ನಡೆಯುವ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ನಮ್ಮವ್ವ ಹುಲಿಗಮ್ಮ ತಾಯಿಯವರು ಆ ಹೊಸ ಮದುವೆಗೆ, ನೂತನ ಮದುವೆಗೆ ತಾಳಿಯನ್ನು ಕರುಣಿಸಿಕೊಟ್ಟಾರೆ. ತಾಳಿ ಕೊಡೋದಂದ್ರೆ ಬಹಳ ದೊಡ್ಡ ಕೆಲಸ, ಅದು ಬಹಳ ದೊಡ್ಡ ಕೆಲಸ. ಅದು ಆ ತಾಯಿ ಅದಕ್ಕೆ ತಾಳಿ ಕೊಡಕತ್ತಾರಪ್ಪ ಅಂದ್ರೆ ನನ್ನ ತಾಳಿ ಗಟ್ಟಿಯಾಗಿರಲಿ ಅಂತ. ಆ ತಾಯಿಗೆ ತಾಳಿ ಗಟ್ಟಿಯಾಗಿರ್ಬೇಕಂದ್ರೆ ಆ ಗಂಡನು ಹೇಳ್ತಾರೆ ಯಾವುದೇ ಮುಕ್ತ ಆಗಿರ್ಬೇಕು. ಹೌದು, ಅವ್ವ ಎಷ್ಟು ತಾಳಿ ಕೊಟ್ಟರೆ ಏನು ಮಾಡಿದ್ರಿ ಅಂದ್ರೆ ಇವ್ರೇನು ಚಟ ಮಾಡಿದ್ರೆ ಅದು ಹೆಂಗೆ ಸಾಕೈತಿ. ಅದಕ್ಕೆ ನಮ್ಮ ರಾಮಣ್ಣಪ್ಪ ಅಂತಕ್ಕೆ ಯಾವ ಭಾಳ ದೊಡ್ಡ ಚಟ ಇಲ್ಲ, ಒಂದೇ ಒಂದು ಸಣ್ಣ ಚಟ ಇದೆ. ಅದೇ ಅವ್ವ ಕರಕ್ಕೆ ಇದೆ ಮತ್ತೇನು ಅವರು ಮಾಡಿದ್ರೆ ಇಲ್ಲ ಅದು ಒಂದೇ ಸೂರ್ಯಪ್ಪರ ಅಂದರು. ಅದಕ್ಕೆ ಅದು ಒಂದೇ ಚಟ. ಇವತ್ತು ಬಸವ ಮಂಟಪಕ್ಕೆ ಎಲ್ಲ ಶರಣರ ಸಮ್ಮುಖ ಬಂದಿದೆಯಪ್ಪ, ಅದು ಬಿಟ್ಟು ಬಿಡಿ. ಯಾಕಂದ್ರೆ ಅದು ತಂಬಾಕುಗಳಿಂದ ಕ್ಯಾನ್ಸರ್ 100 ಬರ್ತೈತಿ. ಆ ಚಿತ್ರ ಮೇಲೆ ಬರದೇ ಬಿಡ್ತಾರೆ. ಇದು ಗ್ಯಾರಂಟಿ ತಂಬಾಕು ತಿನ್ನೋದ್ರಿಂದ ಚಿತ್ರ ಚೋಳಿ ಚಿತ್ರ ಹಾಕಿ ಬರ್ತಾರೆ. ತಂಬಾಕು ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತೆ 100 ಬರ್ತಾರೆ. ಮತ್ತು ಅದು ನಾವು ಏನು ತಿನ್ನೋದ್ರೆ ಬರ್ರಿ, ಅದು ಪರಮಾತ್ಮ ನಿಚ್ಚ. ಅದು ಏನು ನಮ್ಮ ಶರೀರ ಕರ್ಮ ಪರಮಾತ್ಮ ನಿಚ್ಚ ಬರ್ರಿ ಯಾರು ಹೇಳ್ತಾರೆ. ಆದ್ರೆ ನಾವಾಗೇ ರಮಣಪ್ಪರ ಅಂತ ಹೋಗ್ತಾರೆ. ಇವತ್ತೇ ಬಿಟ್ಬಿಡ್ತೀರಪ್ಪ, ಇವತ್ತಿಗೆ ಬಿಡ್ರಿಪ್ಪ. ಯಾಕಂದ್ರೆ ಅವ್ವ ಅಷ್ಟು ಭಕ್ತಿಯಿಂದ 15,000 20,000 ಗಂಟೆ ಖರ್ಚು ಮಾಡಿ ಅಷ್ಟೆಲ್ಲ ತಾಳಿ ಕೊಡಿಸಿದ್ರು, ದಾಸೋಹೋತ್ಸವಗಳೆಲ್ಲ ಕಾಯ್ಕೊಂಡು ಮಾಡಿದ್ರು. ಅದಕ್ಕೆ ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಸಂಸಾರ ಬೆಳಿಬೇಕು. ಆ ಚೆನ್ನಾಗಿರ್ಬೇಕಾಯ್ತಂದ್ರೆ ಮತ್ತೆ ಅದು ಇಂಥ ದುಶ್ಚಟ ಇದ್ರೆ ಸ್ವಲ್ಪ ಕಷ್ಟಕ್ಕೈತ್ರಪ್ಪ, ಬಿಟ್ಬಿಡ್ಬೇಕ್ರಿ ಅಪ್ಪ ರಮಣಪ್ಪ. ಬಿಡ್ತಾರೆ ಬರ್ರಿ ಮುಂದೆ ಬಿಡ್ಬೇಕ್ರಪ್ಪ. ನೋಡಿ ಬಾಯಿಗೆ ನೋಡಿದ್ರೆ ಒಂಥರ ಆರೋಗ್ಯಕ್ಕಿಂತ ಯಾವುದು ನೋಡಿದ್ರಪ್ಪ ಬರ್ರಿ. ಯಾಕಂದ್ರೆ ಆರೋಗ್ಯ ಅನ್ನೋದು ಭಾಳ ನೋಡೋದು. ಈಗ ನಾಳೆ ನಿಮ್ಮ ಮಗ ಒಂದು ಕೋಟಿ ಬೆಳೆಸಿ ಅದನ್ನೆಲ್ಲ ನೋಡಕ್ಕೆ ನೀವು ಇಲ್ಲ ಹೌದ್ರಪ್ಪ. ತಂಬಾಕು ಸಾಮಾನ್ಯ ತಿಳ್ಕೊಬೇಡ್ರಪ್ಪ, ಅದು ಭಾಳ ದೊಡ್ಡ ವಿಷಯ. ಅದು ಇವತ್ತೇ ಬಿಡಬೇಕ್ರಪ್ಪ, ನಾವು ಒಪ್ಕೊಡ್ಬೇಕು. ಏನು ಅಲ್ಲೇ ಹಾಕೋಗ್ಬಿಡ್ತೀವಿ ಎಲ್ಲ ಏನಿರ್ತಾವೆ ಇವತ್ತಿಗೆ ಬಿಡ್ರಿ ಅಪ್ಪ. ಬಿಟ್ರೆ ನಿಮ್ಮ ಏನೇನು ಸಂಕಲ್ಪಗಳಲ್ಲ ಎಲ್ಲ ಸಂಕಲ್ಪಗಳು ಹೇಳಿರ್ತಾವೆ. ಎಲ್ಲ ಶೇರ್ಗಳು ಸಾಕ್ಷಿ ಒಂದೇ ಆರೋಗ್ಯ ಆರೋಗ್ಯ ಅಂತ ಆರೋಗ್ಯ ಭಾಗ್ಯ. ಹಾಗೆ ದೊಡ್ಡ ಡಾಕ್ಟರ್ನ ಇಂಥ ಕೇಳ ದೊಡ್ಡ ಡಾಕ್ಟರ್ ನೀವು ಆರೋಗ್ಯ ಅಂತ ಕೇಳಿದ ಆರೋಗ್ಯವಾಗಿ ನಮ್ಗೆ ಆರೋಗ್ಯ ಬೈಬಲ್ ಅಂತಂದ್ರೆ ಡಾಕ್ಟರ್ ಬಗ್ಗೆ ನಿಮ್ಗೆ ಏನು ಗೊತ್ತೈತೆ
ಆರೋಗ್ಯದ ಜಲಪಾನ ರೋಗ ಗೊತ್ತಿಲ್ಲ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಕಾರಣ ಇಷ್ಟೇ ಕೆಂಪರು ಹೇಳಿದ ಮಾತು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ಭಗವಂತ ಕೊಟ್ಟಿದ್ದು ಹೌದಲ್ಲಮ್ಮ ಆರೋಗ್ಯ ಕೊಟ್ಟಿದ್ದು ಭಗವಂತ ರೋಗ ಕೊಟ್ಟಿದ್ದು ನಾವು ಹೌದಲ್ರಿ ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ನಾವು ಹಾಳಾಗಿ ಹೊಲಸು ಮಾಡಿ ಬಿದ್ದು ಅಂತ ಎಲ್ಲ ಕರ್ಮಿದ್ಯದಂತ ಅದಕ್ಕೆ ಏನೋ ಅನಾಹುತ ದಾರಿ ಬಂದಿದ್ದೆ ಅಪ್ಪರ ಪಾಲಕಂದ್ರೆ ಅದು ವಾಸಿ ಆಗ್ತಿದೆಯಲ್ಲ ಅದಕ್ಕೆ ಇವತ್ತಿನಿಂದ ಆ ಪುಣ್ಯಾತ್ಮ ಬಂದು ಬಸವಲಿಂಗಾರ ಏನೋ ಆ ಮುಂದಿನ ಪ್ರಾರ್ಥನೆ ಆದ್ಮೇಲೆ ಒಂದು ಐದು ನುಡಿ ಈ ಬದುಕು ನೋಡ್ಬೇಕು ಹೋದ್ರು ಅದು ಇದ್ದು ಕೇಳ ನಮ್ಗೆ ಪಂಚಾಚಾರಗಳ ಕುರಿತು ಚಿಂತನೆ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಉಳಿದ ಎಲ್ಲ ಬಸವ ಸ್ವರೂಪರಾದ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣು ಶರಣಾರ್ಥಿಗಳು. ನಾಳೆ ಬೆಳಗ್ಗೆ ಇಷ್ಟಲಿಂಗ ದೀಕ್ಷೆ ಐತ್ರಿ. ಅದಕ್ಕೆ ಯಾರ್ಯಾರು ಇಷ್ಟಲಿಂಗ ದೀಕ್ಷೆ ತಗೊಳ್ಳೋದ್ರಿ ಒಂದು ಸ್ವಲ್ಪ ಹೆಸರು ಕಳಿಸ್ಬೇಕು. ಮತ್ತು ನಮ್ಮ ಸಂಗಯ್ಯಪ್ಪ ಅವ್ರು ಬಂದಾರ ಹುಡುಗರಿಂದ ಅವ್ರ ಕಡೆಯಿಂದ ಭಾಳ ಒಳ್ಳೆ ಪವಿತ್ರವಾದ ಲಿಂಗ ಭಾಳ ನಾಳೆ ಬೆಳಗ್ಗೆ 6 ಗಂಟೆಗೆ ಲಿಂಗ ದೀಕ್ಷೆ ಇರ್ತೈತಿ. ಮತ್ತು ಎಲ್ಲರೂ ಬರ್ಬೇಕು ಇಲ್ಲಿ ದೀಕ್ಷೆ ಯಾಕೆ ಬರ್ಲತ್ತಲ್ಲ, ಯಾಕಂದ್ರೆ ನಾಳೆ ಬೆಳಗ್ಗೆ ಕಲ್ಯಾಣ ಮಹೋತ್ಸವ ಇರ್ತೈತಿ. ಅವ್ರಿಗೆ ದೀಕ್ಷೆ ಹಾಗೂ ಅವ್ರಿಗೆ ದೀಕ್ಷೆ ತಕ್ಷಣ ಹಂಗೆ ಕಲ್ಯಾಣ ಮಹೋತ್ಸವ ಇರ್ತೈತಿ. ಈಗ ಹಂಗೆ ಎಲ್ಲ ಬಂದ್ರೆ ಎಲ್ಲರೂ ನಾಳೆ ಬೆಳಗ್ಗೆ 6 ಗಂಟೆಗೆ ಇರಬೇಕು. ಇವತ್ತು ಪಂಚಾಚಾರಗಳಲ್ಲಿ ಅಕ್ಕ ಮಹಾದೇವಿ ತಾಯಿಯವರ ವಚನವನ್ನು ಹೇಳಿಕೊಡ್ತೀನಿ. ಹೇಳ್ರಿ ಎಷ್ಟು ಸಮಯ ಇರ್ತದೆ ಅಷ್ಟ್ರಾಗ ಮುಗಿಸ್ರೆ ಭಾಳ ಇನ್ವೆಂಟ್ ಮಾಡೋಣ. ಬರೀ ಆಚಾರ ಬಿಡದೆ ಭಯಾಗರವ ಬಗದೆ ನಿತ್ಯ ಶಿವಾಚಾರದಲ್ಲಿ ನಡೆವ ನಾಯಿಗಳು ಶಿವಾಚಾರದಲ್ಲಿ ನಡೆವ ನಾಯಿಗಳು ಬರೀ ನಾವು ಶಿವಾಚಾರಿಗಳೆಂದರೆ ನಮ್ಮ ಶಿವಾಚಾರಿ ಶರಣ ಬಸವಣ್ಣ ಮೆಚ್ಚ ನೋಡಯ್ಯ ಶಿವಾಚಾರದ ಮಾರ್ಗವನ್ನು ಶಿವಾಚಾರದ ಮರ್ಮವನ್ನು ಶಿವಾಚಾರದ ವಿಸ್ತಾರವನ್ನು ನಮ್ಮ ಶರಣ ಬಸವಣ್ಣ ಬಲ್ಲನಲ್ಲವೇ ಉಗರವ ಹರೆವ ವೇಷಧಾರಿಗಳೆತ್ತ ಬಲ್ಲರಯ್ಯ ಅಂತಪ್ಪ ಶಿವಾಚಾರದ ವಿಸ್ತಾರ ಸಕೀಲ ಕೇಳಿಯೇ ಕೇಳಿರಣ್ಣ ಲಿಂಗಾಚಾರವೆಂದು ಸದಾಚಾರವೆಂದು ಶಿವಾಚಾರವೆಂದು ನಿತ್ಯಾಚಾರವೆಂದು ಗಣಾಚಾರವೆಂದು ಶಿವಾಚಾರವು 5 ತೆರನಾಗಿಪ್ಪುದು ನೋಡಯ್ಯ ಶ್ರೀಗುರು ಕರುಣಿಸಿಕೊಟ್ಟ ಲಿಂಗವನಲ್ಲದೆ ಅನ್ಯವನ್ನು ಅಳಿಯದಿಪ್ಪುದೇ ಲಿಂಗಾಚಾರ ನೋಡಯ್ಯ. ಲಿಂಗಾಚಾರ ಸದ್ಗುರುಗಳು ಕರುಣಿಸಿಕೊಟ್ಟಂತ ಇಷ್ಟಲಿಂಗನೇ ದೇವ್ರ, ಇದ್ರ ಬಿಟ್ಟು ಮತ್ತೊಂದು ದೇವರಿಲ್ಲ ಅಂತೇಳಿ ಅಷ್ಟಲಿಂಗ ಪೂಜೆಯನ್ನು ಮಾಡ್ಕೋತ ಹೋಗುದು. ಹೊರಗಿನ ಯಾವುದೇ ದೇವರ ಗುಡಿ ಇರುವುದೇ ಲಿಂಗಾಚಾರ. ತಾ ಮಾಡುವ ಸತ್ಯ ಕಾಯಕದಿಂದ ಬಂದ ಭಕ್ತಾದಿಗಳಿಂದ ತನ್ನ ಕುಟುಂಬ ರಕ್ಷಣೆಗುಂಬ ತೆರಲಿ ಗುರು ಲಿಂಗ ಜಂಗಮ ದಾಸೋಹಿಯಾಗಿಪ್ಪುದೇ ಸದಾಚಾರ ನೋಡಯ್ಯ. ಸತ್ಯಶುದ್ಧವಾದ ಕಾಯಕವನ್ನು ಮಾಡಬೇಕು. ಅದನ್ನು ಏನು ಸಂಪತ್ತು ಬರ್ತೈತಲ್ಲ ಅದನ್ನು ಮೊದಲ ಸಮಾಜಕ್ಕಾಗಿ ಅರ್ಪಣೆ ಮಾಡಿ ಉಳಿದಂಥದ್ದು ಏನು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಇದಕ್ಕೆ ಸದಾಚಾರ ಅಂತ ಸದಾಚಾರ ಮೂರ್ತಿಗಳು ಇಲ್ಲಿ ಇವತ್ತು ಬದುಕುತ್ತಾರೆ. ನಾಲ್ಕಿನೆಲ್ಲ ಸದಾಚಾರ ಮೂರ್ತಿಗಳಿವೆ. ಕೈಪಲ್ಯ ವ್ಯಾಪಾರ ಮಾಡ್ತಾರೆ. ಕಾಯಿಪಲ್ಯ ವ್ಯಾಪಾರ ದಿವಸ ಒಂದು 500 ರೂಪಾಯಿ
ಅಷ್ಟೇ. ಅಂಥದ್ರೊಳಗೆ 15,000 20,000 ರೂಪಾಯಿ ಖರ್ಚಿಗೆ ಮಾಡಿ ಕೊಡಕತ್ತಾರ ಅಂದ್ರೆ ಅವ್ರು ಬಹುಶಃ ನನ್ನ ಅಂದಾಜ ಒಂದು ತಿಂಗಳ ಸಂಪೂರ್ಣ 1 ತಿಂಗಳ 2 ತಿಂಗಳ ಸಂಪೂರ್ಣ ಅವ್ರ ದುಡಿಮೆಯನ್ನೇ ಕೊಡಕತ್ತಾರೆ. ಈಗ ಒಂದು ಮಾಡ್ಬೇಕಾದಂತ ಇದೇ ಸದಾಚಾರ. ಚಿಕ್ಕಡ ದಾಸೋಹ ಕಾರ್ಯ ಅಂತೆಲ್ಲ ದಾಸೋಹ ವ್ಯವಸ್ಥೆಯನ್ನು ನಡೆಸ್ತಾರೆ. ಇದೇ ಸದಾಚಾರ. ಇಂಥ ದಾಸೋಹವನ್ನು ಮಾಡೋದೇ ಸತ್ಯಶುದ್ಧವಾದ ಕಾಯಕವನ್ನು ಮಾಡೋದು, ದಾಸೋಹವನ್ನು ಮಾಡೋದು, ಇದೇ ಸದಾಚಾರ. ಶಿವಭಕ್ತರಾದ ಲಿಂಗಾಂಗಿಗಳಲ್ಲಿ ಪೂರ್ವದ ಜಾತಿ ಸೂತಕಗಳನ್ನು ವಿಚಾರಿಸದೆ ಅವರ ಮನೆಯಲ್ಲಿ ಹೊಕ್ಕು ಮಿಕ್ಕ ಪ್ರಸಾದವ ಹೊಂಬುದೇ ಶಿವಾಚಾರ ನೋಡಯ್ಯ. ಯಾರು ಇಷ್ಟಲಿಂಗಧಾರಿಗಳಾಗಿರ್ತಾರೆ, ಯಾರು ಬಸವ ಮಾರ್ಗದಲ್ಲಿ ಸಾಕ್ತಿರ್ತಾರಲ್ಲ, ಅಂಥವ್ರು ಯಾರು ಇಷ್ಟಲಿಂಗ ದೀಕ್ಷೆ ಆದ್ಮೇಲೆ ಅವ್ರ ಹಿಂದಿನವ್ರು ಇಂಥ ಜಾತಿಯವರು ಇದ್ರು, ಇಂಥ ಜಾತಿಯವರು ಇದ್ರು, ಕೀಳಿದ್ರು, ಮೇಲಿದ್ರು, ಶ್ರೀಮಂತರಿದ್ರು, ಬಡವರಿದ್ರು, ಕುಡ್ದು ಅಂಗವಿಕಲರಿದ್ರು, ಯಾವ್ದು ಏನು ಅವ್ರು ಕುಮಾರಿದ್ರು, ಕೆಟ್ಟಿದ್ರು, ಯಾವ್ದು ಏನನ್ನೂ ವಿಚಾರ ಮಾಡಲಾದ್ರೆ ಅವ್ರ ಜೊತೆ ಚೆನ್ನಾಗಿ ವರ್ತಿಸೋದು, ಭೇದ ರಹಿತವಾಗಿ ಅವ್ರ ಜೊತೆ ಉಳುದು ತಿನ್ನುವುದು ಉಳುದು ತೊಳೆದು ಎಲ್ಲ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗೋದೇ ಶಿವಾಚಾರ. ಇದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ. ಇನ್ನು ಮುಂದಿನ ಇವತ್ತಿನ ನೋಡಿ. ಲಿಂಗಾಂಗಿಗಳಾದ ಶಿವಭಕ್ತರೇ ಮಧ್ಯದಲ್ಲಿ ಮಿಗಿಲಹರೆಂದು ತಾನು ಅವರ ವೃತ್ತಿನೆಂದರಿದೆ ಅಂತಪ್ಪ ನಿಜ ಲಿಂಗಾಂಗಿಗಳ ಚಮ್ಮೌಗೆಯ ಕಾಯ್ದಿಪ್ಪುದೇ ವೃತ್ಯಾಚಾರ ನೋಡಯ್ಯ. ವೃತ್ತಾಚಾರ ಅಂದ್ರೆ ಕಿಂಕರತ್ವ. ವೃತ್ಯಾಚಾರ ಅಂದ್ರೆ ಏನು ಬೇರೆ ಏನಲ್ಲ, ಕಿಂಕರತ್ವ. ನನಗಿಂತ ಯಾರು ಸಣ್ಣವರಿಲ್ಲ, ನಾನು ಎಲ್ಲರಿಗಿಂತ ಸಣ್ಣವಾದ ತಿಳ್ಕೊಂಡು ಹೋಗುದೇ ವೃತ್ಯಾಚಾರ. ಶಿವಶರಣರೇ ಹಿರಿಯರಾಗಿ, ಯಾರು ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಶಿವಭಕ್ತನಾಗಿ ವರ್ತಿಸುವುದೇ ವೃತ್ಯಾಚಾರ. ವೃತ್ಯಾಚಾರ ನಮಗೆ ಏನು ಕಲಿಸ್ತೈತಿಪ್ಪ ಅಂದ್ರೆ ವಿನಯವನ್ನು ಕಲಿಸ್ತೈತಿ. ವೃತ್ಯಾಚಾರ ನಮಗ ಸೇವಾ ಮನೋಭಾವನೆಯನ್ನ ಕಲಿಸ್ತೈತಿ. ಸಮಾಜದ ಒಂದು ಭಾಗವಾದ ಸಮಾಜಕ್ಕೆ ನಾವು ಕೇಡಾಗದಂತೆ ಬದುಕಬೇಕು. ಸಮಾಜದಲ್ಲಿ ಒಂದು ಒಂದು ಎಲ್ಲೋ ಒಂದು ಕಾಡಿನ ಒಂದೇ ಒಂದು ಮರ ತಂದ್ರು ಸಹಿತ ಅದರ ಪರಿಣಾಮ ಇಡೀ ವಿಶ್ವಕ್ಕೆಲ್ಲ ಆಗ್ತೈತಿ. ಒಂದು ಮರ ಒಂದು ದಿವ್ಸಕ್ಕೆ ನಾವು ರೊಕ್ಕ ಏನು ಹಾಸ್ಪಿಟ್ಲ್ನಾಗ ಆಕ್ಸಿಜನ್ ಕೊಡ್ತಾರಲ್ರಿ, ಅದ್ರ ಲೆಕ್ಕ ಹಾಕಿದ್ರೆ ಒಂದು ದೊಡ್ಡ ಗಿಡ ಒಂದು ದಿವ್ಸಕ್ಕೆ 20,000 ರೂಪಾಯಿ ಆಕ್ಸಿಜನ್ ಕೊಡ್ತೈತಿ. ಹಂಗೆ ಎಲ್ಲೇ ಬಿತ್ತಂದ್ರು ಸಹಿತ ಎಲ್ಲೇ ಒಂದು ಬಿತ್ತದ ಹಾಳಾಗಬೇಕಂದ್ರೆ ದಿವ್ಸಕ್ಕೆ 20,000 ರೂಪಾಯಿ ಇಡೀ ಜಗತ್ತಿಗೆ ಹೆಂಗೆ ಲಾಸ್ ಅಲ್ರಿ. ಹಂಗೆ ಈ ನಾವು ಸಮಾಜದ ಒಂದು ಭಾಗವಾದಂಥ ನಾವು ಹಿಂಗೆ ದುಶ್ಚಟಕ್ಕೊಳಗಾಗಿ ಮತ್ತೆ ನಾವು ಕಾಯ್ಕ ಮಾಡಲಾರ್ದಂಗಿತ್ತು ಏನಾರೇ ಅಂದ್ರೆ ತಪ್ಪು ದಾರಿ ಹೋದೆವು ಅಂದ್ರೆ ಅದ್ರ ಪರಿಣಾಮ ಏನಾಕೈತಿ, ಇಡೀ ನಮ್ಮ ಕುಟುಂಬಕ್ಕೆ ಆಕೈತಿ, ನಮ್ಮ ಸಂಬಂಧಿಕರಿಗೆ ಆಕೈತಿ, ಇಡೀ ಸಮಾಜದ ಮೇಲೆ ಅದ್ರ ಪರಿಣಾಮ ಆಕೈತಿ. ಅದಕ್ಕೆ ಹಂಗೆ ಆಗಲಾರ್ದಂಗ ನಾವು ವರ್ತಿಸ್ಬೇಕಾಗೈತಿ. ಸಮಾಜದ ಋಣ ಬಹಳ ದೊಡ್ಡದಿರ್ತೈತಿ. ನಮ್ಗೆ ಯಾರು ಎಷ್ಟು ದೊಡ್ಡದಿರ್ತೈತಿಪ್ಪ ಸಮಾಜದ ಋಣ ಅಂತಂದ್ರೆ, ನಮ್ಗೆ ಸಮಾಜದ ಋಣ ಅನ್ನೋದು ಯಾವಾಗ ಚಲೋ ಆಕೈತಿ ಅಂದ್ರೆ ಯಾವಾಗ ನಾವು ತಾಯಿಯ ಗರ್ಭದಾಗಿರ್ತೇವ ಅಲ್ಲಿಂದ ಚಲೋ ಆಗಿರ್ತೈತಿಯಪ್ಪ. ಯಾರ್ಯಾರು ನಮ್ಮ ಅವ್ರನ್ನ ಕೈ ಊಟ ಮಾಡ್ಯಾರ ಯಾರು ನಮಗೇನು ಗೊತ್ತೈತ್ರಿ, ಹೌದ್ರಿ? ಯಾಕಂದ್ರೆ ತಾಯಿ ಹೊಟ್ಲೆ ಅದ್ರೊಳಗೆ ಗರ್ಭಿಣಿ ಅದ್ರೊಳಗೆ ಬಾಯಿ ಕಾಡ್ತಿರ್ತೈತಿ ಅಂದ್ರೆ ಅವಾಗ 2 ಜೀವಗಳು ಇರ್ತವೆ. ಇದೊಂದು ಜೀವ ಅದೊಂದು ಜೀವ ಇರ್ತೈತಿ. ಅಲ್ಲಿ ಪೌಷ್ಟಿಕ ಆಹಾರ ಬೇಕಾಗಿರ್ತೈತಿ, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅನಿಸ್ತಿರ್ತೈತಿ. ಯಾರು ಬೇಕಾದಂಥವ್ರು ಅದಾರಂದ್ರು ಹಾಕೊಂಡು ಎಲ್ಲ ಪೂರೈಸಕ್ಕೆ ಹಾಕಿರೋದು. ಅದಕ್ಕೆ ದಿವ್ಸಕ್ಕೆ ಹೋಗೋ ಮನೆ ಕೈತಿರ್ತಾರೆ, ಬಂದು ಇದು ಮಾಡಿ ಕುಬ್ಸಕ್ಕೆ ಕೈತಿರ್ತಾರೆ. ಕಾರಣ ಹಂಗೆ ಹೋಗಲ್ಲ ಬಾ ಅಂತೇಳಿ ಏನು ಮಾಡಿ ತೆಗಿರ್ತೀವಿ, ಏನು ಮಾಡಿ ನಿನಗೇನು ತಿನ್ನಂಗಾಗಿತ್ತು, ಹೋಗಿಲ್ವಾ ಏನು ತಿನ್ನಂಗಾಗೈತಿ, ನೀ ಏನು ಇಲ್ಲಿವ ಏನು ಮಾಡ್ತೀವಿ ಮಾಡಿ ಏನು ಮಾಡಿ ಇಲ್ಲ ಇಲ್ಲ ನಿನಗೇನು ಹೇಳು. ಅವ್ರು ಅವಾಗ ಹೇಳ್ತಾರೆ ಮನಸ್ಸು ತುಂಡಿ ಪಲ್ಯ ಚೇತಿ ಅವ್ರಿಗೇನು ಏನು ಬೇಕಾ ಇಲ್ಲ ಇವ ನನ್ನ ಕಾಯಿಕಾಯಿ ಪಲ್ಯ ತಿನ್ನಂಗಾಗೈತಿ, ಹೌದು ಏನು ಬೇಕು ಹಿಂಗೆಲ್ಲ ಹೇಳ್ತಾರೆ. ಹೇಳ ಅವ್ರ ಮನೆಗೆ ಕರೆಸಿ ಪ್ರೀತಿ ನಿಮಿಷ ಆ ರಸ ತಗೊಂಡು ನಾ ಬೆಳೆದ್ವಿ, ಹೌದು. ಹಂಗೆ ಸಮಾಜದ ಇಟ್ಟು ಸಣ್ಣ ಸಣ್ಣ ಕೂಸ್ ಮಕ್ಕೊಂಡು ಅದ ಹೆಂಗೆ ಎತ್ಕೊಂಡು ಹೊರ ಬರ್ತೀವಿ, ತಾಯಿ ಗರ್ಭದಲ್ಲಿ ಹೊರ ಹೊರಡೆ ಹೆಂಗೆ ಎತ್ಕೊಂಡು ಬರ್ತೀವಿ. ಅಲ್ಲ ಮಗನ್ ತೊಗೊಂಡ್ರೆ ಮೊಮ್ಮಗನ್ ತೊಗೊಂಡ್ರೆ ಯಾರು ಚಾಕ್ಲೇಟ್ ಕೊಡ್ಸ್ಯಾರ, ಬಿಸ್ಕಿಟ್ ಕೊಡ್ಸ್ಯಾರ, ಹೌದು. ಎಂತ ನಡ ನಾವೆಲ್ಲ ಆಟ ಆಡೋದು ಬಿದ್ದೇವು, ನಮ್ಗೆ ಯಾರು ಎತ್ತ್ಯಾರ ಮಾಡ್ಯಾರ, ಎಂತ ನಡ. ಈ ಕಲ್ಯಾಣ ಮಹೋತ್ಸವ ನಾಳೆ ಕಲ್ಯಾಣ ಮಹೋತ್ಸವ ಆಗೋರದ ಅವ್ರಿಗೆ ಈ ತಾಯಿ ತಾಳಿ ಕೊಡ್ಸಕ ಇವ್ರು ಶರಣ ದಂಪತಿಗಳು ತಾಳಿ ಕೊಡ್ಸತ್ತಾರೆ. ಈ ಗಿಡ ಏನು ಇಡೀ ಸಮಾಜದ ಗಿಡನೇ ಅಲ್ಲ.
ಮುಂದೆ ಅವ್ರ ಬದುಕಿಗೆ ಬಾಳೆಗೆ ಮತ್ತೆ ಯಾರು ಕಷ್ಟದಾಗ ಮತ್ತೆ ಸಹಾಯ ಆಗ್ತಾರೆ. ಇದು ಹೀಗೆ ಬರೋದಿಲ್ಲ. ನಾವು ಹೋಗ್ಬಿಡ್ತೀವಿ ಈ ಶರೀರ ಬಿಟ್ಟು ಹೊರ ಹೋದಾಗ ಈ ಕಸ ತಗೊಂಡು ಈ ಬಿಟ್ಟರೆ ಹಂಗಾಗ್ಬಿಟ್ರೆ ಇದೆಲ್ಲ ನಾರಾಯಣವಾಗೈತಿ. ಅದೇ ನನ್ನ ನಾ ಏನು ಮಾಡ್ಕೊಂಡು ಹೋಗ್ಬಿಟ್ಟೈತೆ. ನಾ ಭಾಳ ದೊಡ್ಡ ಶ್ರೀಮಂತ ಇದೀನಿ, ಸಾವುಕಾರ ಇದೀನಿ, ಇದನ್ನ ನಾವು ಏನು ಮಾಡಕ್ಕೆ ಹೋಗ್ಬಿಡ್ತೀನಿ ಮತ್ತೆ ಇಲ್ಲೇ ಬಿಟ್ಟು ಹೋಗೋದಿಲ್ಲ. ಇದನ್ನು ಕೈಯಾಗ ಮತ್ತೆ ಯಾರಬೇಕು? ಸಮಾಜನೇ ಬೇಕು. ಈ ಸಮಾಜ ಋಣ ಅನ್ನೋದು ಬಹಳ ದೊಡ್ಡದೈತಿ. ಸಮಾಜದ ಋಣವನ್ನು ಹೆಂಗೆ ತಿಳಿಸ್ಬೇಕಪ್ಪ ಈ ಚಿಂತನೆ ಒಳಗೆ ಇರುವುದು ಸಮಾಜಕ್ಕೆ ನಾನು ವೃತ್ತಿನಾಗಿ ಸಮಾಜಕ್ಕೆ ಸೇವಕನಾಗಿ ಬದುಕುವುದೇ ವೃತ್ಯಾಚಾರ ಆಗಿರ್ತೈತಿ. ಅದಕ್ಕೆ ಸಮಾಜದ ಋಣ ಒಳಗೆ ಮಾತಾ ಪಿತೃಗಳ ಋಣ ಬಹಳ ದೊಡ್ಡದು. ತಂದೆ ತಾಯಿ ಋಣ ಅನ್ನೋದು ಬಹಳ ದೊಡ್ಡದು. ಅವರು ಸಹಿಸಿಕೊಳ್ಳುವಷ್ಟು ಜಗತ್ತಿನೊಳಗೆ, ತಾಯಿ ಸಹಿಸಿಕೊಳ್ಳುವಷ್ಟು ಜಗತ್ತಿನೊಳಗೆ ಯಾರ್ಯಾರೂ ಸಹಿಸಿಕೊಳ್ಳಕ್ಕಾಗುವುದು. ಅದ್ರ ನಂತರ ಸಹಿಸಿಕೊಳ್ಳೋರು ತಂದೆ, ಅದ್ರ ನಂತರ ಸಹಿಸಿಕೊಳ್ಳೋರು ಯಾರಪ್ಪ ಅಂದ್ರೆ ಗುರುಗಳ ಋಣನು ಅಷ್ಟ ದೊಡ್ಡದಿರುವ. ನೀವು ಮಕ್ಕಳು ಒಯ್ದು ಅಷ್ಟೇ 4-5 ವರ್ಷದ ಗುರುಗಳು ಶಾಲೆ ಬಿಟ್ಟು ಬಂದ್ಬಿಡ್ತೀರಿ. ಅಲ್ಲಿ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನೆಲ್ಲ ಸಹಿಸ್ಕೊಳ್ಬೇಕಾದ ಗುರುಗಳು ನಿಮ್ಗೆ ಒಂದೊಂದೇ ಮಕ್ಕಳು ಸಹಿಸ್ತಿರ್ತೀರಿ. ನೀವು ಅಲ್ಲಿ ಅವರು 20-30 ಗಂಟೆ ಸಹಿಸ್ತಿರ್ತಾರೆ. ಅಂತ ಗುರುಗಳ ಋಣನು ಬಹಳ ದೊಡ್ಡದೈತಿ, ಸಮಾಜದ ಋಣ. ಆಮೇಲೆ ದೇವರ ಋಣ. ಗಾಳಿ ನಿಮ್ಮದಾನ, ಬೆಳೆ ನಿಮ್ಮದಾನ, ಈ ಉತ್ತು ನಿಮ್ಮದಾನ. ಎಲ್ಲ ಜಗತ್ತಿನೊಳಗೆ ಎಲ್ಲಾನು ಕೊಟ್ಟಂತ ಪರಮಾತ್ಮನ ಋಣ ಬಹಳ ದೊಡ್ಡೈತಿ. ಈ ಎಲ್ಲ ಋಣಗಳನ್ನ ನಾವು ಹೆಂಗೆ ತೀರಿಸಬೇಕಪ್ಪ ಅಂತಂದ್ರೆ ನಾವು ಅದನ್ನು ಮುಟ್ಸಾಕ ಪ್ರಯತ್ನ ಮಾಡೋದು. ಅದನ್ನು ಮುಟ್ಸಾಕ ಪ್ರಯತ್ನ ಮಾಡ್ಬೋದು ಹೋಗೋದ್ರಿಂದ ಇದೇ ವೃತ್ತಾಚಾರ ಇರ್ತೈತಿ. ಅಹಂಕಾರ ಮತ್ತು ಸ್ವಾರ್ಥ ರಹಿತರಾಗಿರುವುದೇ ವೃತ್ತಾಚಾರ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಇಷ್ಟೆಲ್ಲ ನನ್ನ ಕಾಲದ ಒಂದಾಗ ನಾ ಹೆಂಗ ಅಹಂಕಾರವಾಗಿ ವರ್ತಿಸಲಿಲ್ಲ ನಾನು. ಹೌದು, ನನಗೆ ಇಷ್ಟೆಲ್ಲಾರು ಋಣ ಆಯ್ತು. ಎಲ್ಲ ಇಡೀ ಸಮಾಜವಾಗಿ ಎಲ್ಲಾರು ಋಣ ನನ್ನ ಮ್ಯಾಲ ಐತೆ ಅಂದಾಗ ನನಗೆ ಯಾಕೆ ಅಹಂಕಾರಿಯಾಗಿ ವರ್ತಿಸಕತ್ತೈತಿ. ಅಹಂಕಾರ ಮತ್ತು ಸ್ವಾರ್ಥ ಅನ್ನೋದು ನನ್ನಂತೆ ಅಜೀವ ಇಲ್ಲಾದಂಗ ಬದುಕುವುದು ಏನೈತಲ್ಲ ಇದ ವೃತ್ಯಾಚಾರ ಆಗಿರ್ತೈತಿ. ನಮ್ಮಂತಕ್ಕ ಮದಗಳ ನಂತರ 8 ಮದಗಳು ಬರ್ತಾವೆ. ಅಷ್ಟ ಮದಗಳು. ಮದ ಅಂದ್ರೆ ಹೆಂಗಿರ್ತ ಹೋದ ಅಂದ್ರೆ ನೋಡಬೇಕು. ಸುಮ್ಮನೆ ಒಂದು ಕಟ್ಟಿ ನೋಡಿಬಿಡುದು. ಎಲ್ಲ ಬರ್ತದೆ ನಿಮ್ಗೆ. ಕುಲ ಮದ ನೋಡೇ ನನ್ನ ಜಾತಿ ಶ್ರೇಷ್ಠ, ನಿನ್ನೆ ಜಾತಿ ಶ್ರೇಷ್ಠ, ಇದ ಕುಲ ಮದ. ಛಲ ಮದ ಅಂದ್ರೆ ಕೆಲವ್ರು ಎತ್ತಿರ್ತಾರೆ. ನಾ ಮನಸ್ಸು ಮಾಡಿದ್ರೆ ಬಿಡುಲ್ಲ ಇರ್ತಾರೆ. ಹೌದು, ಅವ್ರು ಹಂಗೆ ಅಂತಾರು ಸತ್ತು ಬಿಡ್ತಿರ್ತಾರೆ. ಸಹಾಯ ಬಂದ್ರೆ ಸತ್ತ ಅವ್ರು ಹೇಳಿ ವ್ಯವಸಾಯ ಇರ್ತಾರೆ. ನಮ್ಗೆ ಇವ್ರು ಕಾಡ್ಯಾರ್ಲೇ ಬಿಡಬೇಡ್ರಿ, ನಾವು ಹುಟ್ಟಿದೀಗ ಅವ್ರನ್ನ ಬಿಡಬೇಡ್ರಿ. ಇದ ಛಲ ಮದ. ಅದು ಅವತ್ತಿನ ಮರೆತು ಬಿಡ್ಬೇಕದು. ಅವತ್ತಿನ ಬಿಟ್ಟು ಬಿಡ್ಬೇಕು. ಹಂಗೆ ಬಿಡ್ಲಾರ್ದಂಗೆ ಮುಂದೆ ಕೊಡ್ಸ್ಕೊಟ್ಟ ಇದೇ ಛಲ ಮದ, ಕುಲ ಮದ, ಛಲ ಮದ, ಧನ ಮದ. ಅಪ್ಪವ್ರು ಹೇಳಿದ್ರು ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದು ಏನೋ ಸಂಪತ್ತು ನಮ್ದಕ್ಕೆ ಏನೋ ಬಂದೈತಲ್ಲ ಸಂಪತ್ತ ಸಂತೆಯ ಮಂದಿ ಒಳ್ಳೆ ಆಗದಂಗ ಇರ್ತೈತಿ. ಅದನ್ನು ನಾವು ನೆಚ್ಕೊಂಡು ಹೇಳ್ರಿ ಅಹಂಕಾರ ಬೇರೆಂಗೈತವ್ರು ಸಂತೆ ಇಟ್ಟದಂಗಿರ್ತೀವಿ. ಮುಂಜಾನೆ ಚೆನ್ನಾಗಿರ್ತೀವಿ, ಮತ್ತೆ ಮುದ್ದೆನ ಚೆನ್ನಾಗಿರ್ತಾವ, ಸಂಜೆದಾಗ ಮತ್ತೆ ಊಟ ಬೈರಾಗಿರ್ತೀವಿ. ಹಾಗೆ ಸಂಪತ್ತು ಅನ್ನೋದು ನಮ್ಮ ಮಧ್ಯಕ್ಕೆ ಏನು ಬಂದಿತ್ತಪ್ಪ ಅಂತಂದ್ರೆ ಅದು ಹಿಂಗ ಸಂತೆ ಮಂದಿ ಬಂದೈತೆ ತಿಳ್ಕೊಬೇಕ್ರಿ. ಅದು ಕಾಯಂ ನಮ್ಮತಕ್ಕ ಇರಂಗಿಲ್ಲ. ಅದಕ್ಕೆ ಈ ಧನಮದ ನಾವು ಅಳವಡಿಸ್ಕೋಬಾರ್ದು. ಧನಮದದಿಂದ ನಾವು ಮುಕ್ತರಾಗಿರ್ಬೋದು. ಮತ್ತು ರೂಪಮದ ನನ್ನ ಮೂಗು ನೆಟ್ಟಗೈತಿ, ನನ್ನ ಬಾಂಡು ಬೆಳ್ಳಗೈತಿ, ನಮ್ದಂತ ಯಾವುದೇ ವಿಚಾರವನ್ನ ಚೆಂದದೀನಿ ಚೆಲುವದೀನಿ ಏನಂತ ಅಂದ್ರೆ ಯಾವುದೇ ಭಾವನೆಗಳು ಈ ರೂಪಮದ ನಮ್ಮಂತಕ್ಕ ಇರಬಾರ್ದು. ಆಮೇಲೆ ವಿದ್ಯಾಮದನೂ ಅಷ್ಟೇ ಕದ ಭಾಳ ಕೆಟ್ಟಿ. ನಾ ಅಷ್ಟು ಓದೀನಿ, ನಾ ಎಷ್ಟು ಓದೀನಿ ಅಂತ, ನಾ ಭಾಳ ಶಾಣೆ ಇದೀನಿ ಅಂತ ವಿದ್ಯಾಮದನು ಚಲೋಲ್ಲ. ಯೌವನ ಮದನು ಭಾಳ ಕೆಟ್ಟ. ಯೌವನ ಭಕ್ತಂದ್ರೆ ಯಾರು ಹಾಕಿಲ್ಲ. ಯೌವನ ಭಕ್ತಂದ್ರೆ ಮರ್ಯಾದೆ ಮಾಡಕ್ಕೆ ಬರ್ತಾರೆ. ಯಾರು ಹಾಕಿಲ್ಲ. ಹೆಂಡಿರ್ಲಿ ಗಂಡಿರ್ಲಿ ನೀವು ಬರೀ ಬೇರೆ ಜೀವಿಗಳು ಸೇರ್ತಿರ್ಲಿ. ಅಳಿದ ಏನೇನು ಯೌವನ ಭಕ್ತಂದ್ರೆ ಮೊದಲೇ ಶೆಟ್ಟೆ ಭಾಳ ಹಾಕಿದ್ರು. ಅಂತ ಯೌವನದೇನಿಲ್ಲ, ಶಾಶ್ವತವಾಗಿರೋದಿಲ್ಲ. ಅದನ್ನು ನಾವು ಹತ್ಕೊಂಡು ಆ ಸಮಯದಲ್ಲಿನೇ ನಮ್ಮ ವೃತ್ತಾಚಾರವನ್ನು ಅಳವಡಿಸ್ಕೊಂಡಿದ್ದೇವ್ರೆ ನಾವು ಮಹಾನ್ ವ್ಯಕ್ತಿಗಳಾಗ್ತೀವಿ. ಅಧಿಕಾರ ಮದನು ಬರ್ತಿರ್ತೀವಿ ನೋಡ್ರಿ. ಅತಿ ಒಂದು ಕಾಲಿದ್ರೆ ಹಂಗ ನಾಯಿ ಚಿಂಗಿನ ಮಾಡ್ಕೊತಾರೆ. ಎಷ್ಟೊಂದೇ ಜಗಳ ನಾಲ್ಕು ನಾಯಿ ನನಗೆ ಹಿಂಗೆ ಹೋಗ್ತೈತಿ ಇರ್ತಾರೆ. ಹಂಗೆ ನೀನು ಹಿಂಗೆ ಸೊಸೆಯಾಗಿ ಮುಂದೆ ಹಾಕಿದ್ದೀರ. ಹಂಗೆ ಅಟ್ಟ ಅಧಿಕಾರವನ್ನು ಎಲ್ಲ ಜನರು ನಾ ಗಂಡದಲ್ಲಿ ನನ್ನ ಮಾತು ಕೇಳಬೇಕು. ಹಿಂಗೆ ಎಲ್ಲ ಕಡೆ ನಡೀತಿರ್ತೀವಿ. ಅಂತ ಯಾವುದೇ ಅಧಿಕಾರ ಮತವನ್ನು ನಾವು ಉಪಯೋಗ ಮಾಡದೆ ನಾವು ಪ್ರತಿಯೊಬ್ಬರು ಹೇಳ್ತಿದ್ರೆ ಯಾರು ತಿಳ್ಕೊಬೇಕ್ರಿ? ಹೇಳ್ತಿದ್ರೆ ಯಾರು ತಿಳ್ಕೊಬೇಕು? ಗಂಟೆ ಹೇಳು. ಹೇಳ್ತಿದ್ರೆ ಯಾರು? ಗಂಡ ಅಂದ್ರೆ ಯಾರ್ರಿ?
ಕೊನೆಯ ಮದ ಯಾವ್ದಪ್ಪ ಅಂದ್ರೆ ತಪೋಮದ. ತಪೋಮದ ಅಂದ್ರೆ ಕೆಲವರು ಇರ್ತಾರ ಇವಾಗ ನಾನು ಒಂದ್ಸಲ ಪೂಜೆ ಮಾಡ್ಕೊಂಡೇವಿ, ಏನೋ ಗುಡಿ ಗುಂಡಾಗೋದಿವಿ, ಏನೇನೋ ಮಾಡಿದೆವು, ಏನೋ ಸ್ವಲ್ಪ ಶಕ್ತಿ ಬಂತು. ನನ್ನ ಬಾಯಿ ಅಂದ್ರೆ ಭಾಳ ಕೆಟ್ಟ, ನನ್ನ ನಾಯಿ ಅಂದ್ರೆ ಭಾಳ ಕೆಟ್ಟ, ನಾನು ಅಂದಿದ್ದೆ ಹಿಂಗೆ ಹಿಂಗೆ ಒಳಗೆ ಹಾಕ್ಬಿಡ್ತೇನೆ ನೋಡಿ, ಹಿಂಗೆ ಒಳಗೆ ಹೋಗ್ಬಿಡ್ತೇನ. ಇದು ಕೇಳತ್ರ ತಪೋಮದ. ಅದಕ್ಕೆ ನಾವು ಯಾವ ಮದಗಳಿಗೆ ಒಳಗಾಗದಂಗೆ ಭಾಳ ವಿನಯವಂತರಾಗಿ ಬದುಕುವುದೇನಂತೆ ವೃದ್ಧಾಚಾರ. ವಿನಯವಂತರಾಗಿರುವುದೇ ವಿವೇಕಿಗಳ ಲಕ್ಷಣ. ವಿನಯವಂತರಾಗಿರುವುದೇ ವಿವೇಕಿಗಳ ಲಕ್ಷಣ. ಮತ್ತೆ ವಿನಯವಂತ ಬಿಟ್ಟು ನಾವು ಅವಿನಯದಿಂದ ಸ್ವಪ್ನಿಂದ ವರ್ತಕಂದ್ರೆ ಅದು ಯಾರ ಲಕ್ಷಣ? ಅದು ಅವಿವೇಕಿಗಳ ಲಕ್ಷಣ ಆಗ್ತೈತಿ. ಅದಕ್ಕೆ ನಾವು ಲಿಂಗಾಯತರಾದವರು ನಾವೆಲ್ಲರೂ ಯಾರು ವಿವೇಕಿಗಳಾಗಿರ್ತೀವಿ. ಅದಕ್ಕೆ ಬಸವ ತಂದೆಗಳು ಒಂದು ವಚನ, ಏನಾಗಿರುತ್ತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನದ ಸಾಕ್ಷಿ ಕೂಡಲ ಸಂಗಮ ದೇವ ಎನ ಇದೇ ದಿವ್ಯ, ಇದೇ ನನಗೆ ಯಾವ್ದು ಶ್ರೇಷ್ಠಪ್ಪ ಅಂತಂದ್ರೆ ನಾ ಎಲ್ಲರಿಗಿಂತ ಸಣ್ಣವಾಗಿ ಅಂತ ಬದುಕ್ತಿರ್ತಿಲ್ಲ, ಇದೇ ನನಗೆ ಶ್ರೇಷ್ಠ. ಅದಕ್ಕೆ ಒಂದು ಅನುಭವ ಮಂಟಪದೊಳಗೆ ಚರ್ಚೆ ನಡೆಯುತ್ತೆ. ಭಕ್ತ ಅಂದ್ರೆ ಅದು ಆ ಭಕ್ತರ ಕುರಿತು ಭಾಳ ಚಿಂತನೆ ಆಗಿ ಮತ್ತೆ ಇದರ ಯಾರು ಭಕ್ತರಿದ್ದೀರಿ ಅಂತ ಎಲ್ಲ ಪ್ರಭು ತಂದೆಗಳು ಕೇಳಿದ್ರು. ಕೇಳೋದು ಎಲ್ಲರೂ ನಮ್ಮ ರುದ್ರಪ್ಪ ಅವರದಲ್ಲ, ಭಾಳ ಚೆನ್ನಾಗಿ ಇವ್ರು ಭಕ್ತರದಾರ. ಇವ್ರು ಅಂದ್ರೆ ನಾನಲ್ಲ, ಅವು ಬಸವರಾಜಪ್ಪ ಅವ್ರು ಭಕ್ತರು, ಇವ್ರು ಭಕ್ತರು. ಕೆಲವ್ರು ಏನಂದ್ರು ನನ್ನಂತ ಭಕ್ತರೇ ಯಾರಿಲ್ಲಪ್ಪ, ನನ್ನ ತಿಳಿದ ಮಟ್ಟಿ ನೀವು ಯಾರು ಏನಕ್ಕೆ ನಾನೇ ದೊಡ್ಡ ಭಕ್ತ. ಇವೆಲ್ಲ ನಮ್ಮ ಕತಿ ಹೇಳ್ಕೊಟ್ಟು ಹೋಗೋಣ. ಬಸವಣ್ಣಪ್ಪ ಪಾಳೆ ಬಂದಾಗ ಮತ್ತೆ ಯಾರು ಭಕ್ತರು? ಬಸವ ಬಾರೈ ಮತ್ಯದೊಳಗೆ ಭಕ್ತರುಂಟೆ ಹೇಳೈ ಅದಕ್ಕೆ ಕೇಳಿದ್ರು. ಅವಾಗ ಹೇಳ್ತಾರೆ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಎಲ್ಲರೂ ಗಾಬರಿ ಆಗ್ಬಿಟ್ಟು, ಇವಪ್ಪ ಬಸವಣ್ಣರಿಗೆ ಅಹಂಕಾರ ಬಂತು. ನಾವು ಎಲ್ಲ ಮಂದಿ ಕೂತೀವಿ, ನಾವು ಯಾರೋ ಭಕ್ತರಲ್ಲ, ನಾವು ಒಬ್ಬರೇ ಭಕ್ತರಾಗ್ತಾರ. ಎಲ್ಲರೂ ಮುಖಾನೇ ಸಾಣ ಅವಾಗ ಮತ್ತೆ ಮುಂದಿನ ಸಾಲ ಹೇಳ್ತಾರೆ, ಕಣ್ಣಿಗೆ ಕಾಣುವ ಇಲ್ಲೆಲ್ಲ ಶಿವಭಕ್ತರಾದ ಶರಣರೆಲ್ಲರೂ ಜಂಗಮಲಿಂಗ ನೀವೇ ಯಾ ಕೂಡಲ ಸಂಗಮ ದೇವ. ನೀವೆಲ್ಲರೂ ಕಣ್ಣಿಗೆ ಕಾಣುವಂಥವ್ರು ಯಾರದ್ರಿ? ನೀವು ದೇವರಾದ್ರಿ, ಕೂಡಲ ಸಂಗಯ್ಯ ಪರಮಾತ್ಮನೇ ನೀವದ್ರಿ, ನಿಮ್ಮ ಭಕ್ತ ನಾ ಅದೀನಿ. ಅದಕ್ಕೆ ನಾನು ಶ್ರೇಷ್ಠ ಅಲ್ಲ, ನಾವು ಭಕ್ತದೀನಿ, ನೀವೆಲ್ಲರೂ ದೇವರದಿರಿ ಅಂತ ಹೇಳಿ ಇಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲ ನಮ್ಮ ಜೀವನದಲ್ಲಿ ಸಾಗಬೇಕು. ನನ್ನ ಎದುರಿಗೆ ಯಾರದಾರಪ್ಪ ಅಂತಂದ್ರೆ, ನನ್ನ ಎದುರಿಗಿರೋರು ಯಾರ್ರಿ? ನನ್ನ ಈ ಪ್ರವಚನ ಕೇಳಾಕತ್ತವ್ರು ಯಾರು? ದೇವರ. ಇವತ್ತು ದಾಸೋಹ ಮಾಡೋರು ಯಾರು? ದೇವರ. ಇದನ್ನೆಲ್ಲ ವ್ಯವಸ್ಥೆ ಮಾಡೋರು ಯಾರು? ಈ ಅನುಭವ ಮಂಟಪ ಕಟ್ಟಿಸೋರು ಯಾರು? ಈ ಕಲ್ಲ ಮಣ್ಣ ಹೊತ್ತವ್ರು ಯಾರು? ಇದಕ್ಕೆ ಅಡಿಕೆ ಕೊಟ್ಟವ್ರು ಯಾರು? ದೇವರ. ಎಲ್ಲ ಕಡೆ ದೇವ್ರು. ಆಗಳ ಕೇಳಿದ್ರು ನಮ್ಮ ಅಪ್ಪರು, ದೇವ್ರು ನೋಡಿದ್ರು. ಮತ್ತೆ ಇಷ್ಟೆಲ್ಲ ದೇವ್ರುಗಳೇ ಮಾಡ್ಯಾರ, ದೇವ್ರು ನೋಡಿಲ್ಲ. ಯಾವಾಗ ದೇವ್ರು ನೋಡಿಲ್ಲ? ಮಹಾತ್ಮ ಗಾಂಧೀಜಿಯವರು ಕೇಳಿದ್ರು. ಒಬ್ರು ಯಾರೋ ಬಂದರು, ಬೇರೆ ದೇಶವ್ರು ಬಂದಿದ್ರು, ಗಾಂಧೀಜಿ ನೀವು ದೇವ್ರು ನೋಡ್ರಿ? ನೋಡಿಲ್ಲ. ದೇವ್ರು ಹೆಂಗಿರ್ತಾನೆ ಅಂದ್ರೆ ಅವಾಗ ಹೇಳಿದ್ರು, ಬಡವರು, ದುಃಖಿಗಳು, ಅನಾಥರು, ರೋಗಿಗಳು, ಅಬಲೆಯರು, ಯಾರಿಗೆ ಸಹಾಯದ ಅವಶ್ಯಕತೆ ಇರ್ತಲ್ಲ ಅವರೇ ದೇವರ. ಹೌದ್ರಿ. ಮತ್ತೆ ಕದಿ ಪುರಾಣದಾಗ ಕೇಳಿದ್ರು, ಈಗ ಮನೆ ಎಲ್ಲ ಕೂತಿದ್ರು, ಹೊರಗೊಬ್ಬ ಭಿಕ್ಷುಕ ಬಂದ, ಯವ್ವ ನೀಡ್ರಿ ಅಂದ, ಹೋಗ್ಬಿಟ್ಟು ಅರಿ ಬಂದಿತ್ತು, ಎಲ್ಲ ಹಿಂಗೆಲ್ಲ ಕಾಯಾಗಿ ಸೋರ್ತಿತ್ತು, ಮಾಡ್ತಿತ್ತು. ನಮ್ಗೆ ಯಾರು ಬಂದಿದ್ರು ಕೇಳೋ ಹಿಂಗೆ ಕತಿಗಳಲ್ಲ ಅಟ್ಟಿಗೆ ಬರ್ತಾವೆ, ದೇವರ ಬಂದಿದ್ದ ಪರೀಕ್ಷೆ ಮಾಡಕ್ಕೆ. ಅದಕ್ಕೆ ನನ್ನ ಮುಂದೆ ಇರುವಂತ ಇವರೆಲ್ಲರೂ ಮೊದಲುಗೊಂಡು ಎಲ್ಲರೂ ಏನು ಕಣ್ಣಿಗೆ ಕಾಣೋದು ಎಲ್ಲರೂ ಯಾರದಾರ? ದೇವರೇ ಅದಾರ. ಇದನ್ನ ನಾವು ಗಟ್ಟಿಯಾಗಿ ತಿಳ್ಕೊಬೇಕು. ಅದಕ್ಕೆ ನಮ್ಮ ಒಂದು ಶಬ್ದ ಚಿನ್ನ ಹೇಳ್ತಾರೆ, ಆನಂದ ಸುರಿಯೇನು ಏನೆಂದು ಹಿಡಿಯಲಿ. ಸುರಿಗೆಂದು ಹತಾರಿವ ಆನಂದ ಸುರಿಯೇನು ಏನೆಂದು ಹಿಡಿಯಲಿ, ಏನ ಕಿತ್ತಿ ಏನ ಹಿರಿಯಲಿ, ಜಗವೆಲ್ಲ ನೀನೇ ಆಗಿಟ್ಟೆ ಕಾಣ ರಾಮನಾಥ. ಈ ಕಣ್ಣಿಗೆ ಕಾಣುವ ಜಗತ್ತಿನೊಳಗ ನಾ ಏನ್ ಹತಾಡ್ತೀನಿ, ಯಾರಿಗೆ ಸುತ್ತಲಿ ಅಂದ್ರೆ ನಾ ಏನ್ ತಗೊಂಡ ನನ್ನ ಬದುಕಿಗಾಗಿ ಬಾಳೆಗಾಗಿ ಯಾರಿಗೆ ಮೋಸ ಮಾಡ್ಲಿ, ಯಾರಿಗೆ ಕೆಟ್ಟದ್ದು ಮಾಡ್ಲಿ? ಯಾಕಂದ್ರೆ ಇರೋರೆಲ್ಲ ಯಾರ? ದೇವರೇ ಅದಾನ. ಆ ದೇವರಿಗೆ ಹೆಂಗ ನಾವು ಮೋಸ ಮಾಡ್ಲಿ? ಇಷ್ಟೊಂದು ಸತ್ಯವಾಗಿ ಶುದ್ಧವಾಗಿ ತಿಳ್ಕೊಳ್ಳೋದೇ ಭೃತ್ಯಾಚಾರ. ಇದು ನಾವು ಹಿಂಗ ನಾವು ತಿಳ್ಕೊಳ್ಬೇಕಂದ್ರ ಬರೀ ತಿಳ್ಕೊಂಡ್ಬಿಡಂಗಿಲ್ಲ. ಹಿಂಗ ನಾವು ಆಚರಣೆ ಮಾಡ್ಲಿಕ್ಕಂದ್ರೆ ನಾವು ಲಿಂಗಾಯತರಲ್ಲ.
ಮತ್ತೆ ಬೇರೆ 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 ಏನು ಶಬ್ದದ ನಾವು ಯಾರು ಹೇಳ್ಕೋಬಹುದು. ನಾವು ಲಿಂಗಾಯತರು ಅಂತ ಹೇಳ್ಬೇಕಾಯ್ತಂದ್ರ ಇವೇನು ಪಂಚಾಚಾರದೊಳಗೆ ಏನು ಈಗ ನಾಲ್ಕು ಇವೆಲ್ಲರ ಜೊತೆಗೆ ಇರಲೇಬೇಕು. ವೃತ್ಯಾಚಾರ ಅಂದ್ರೆ ನಾನು ಈ ಸಮಾಜದ ಸೇವಕ, ಇವ ಸೇವಾ ಮಾಡಕ್ಕೆ ಬಂದೀನಿ, ಈ ಶರೀರದೊಳಗೆ ಶಕ್ತಿ ಇರೋಷ್ಟು, ನನ್ನ ತಂಗಿ ಏನು ಶಕ್ತಿ ಇರೋಷ್ಟು, ನನಗೇನು ಸಂಪತ್ತು ಇರೋಷ್ಟು ಇದಕ್ಕೆ ವಿನಿಯೋಗ ಮಾಡ್ಕೋತ ದುಡ್ಕೋತ ಹೋಗ್ತೀನಿ, ಇವರೆಲ್ಲ ಸೇವಾ ಮಾಡ್ಕೋತ ಹೋಗ್ತೀನಿ ಅನ್ನೋಂಥ ಭಾವನೆ ಇಟ್ಕೊಂಡು ಬದುಕುವುದೇ ವೃತ್ಯಾಚಾರ. ಅಂಥ ವೃತ್ಯಾಚಾರಿಗಳು ನಾವೆಲ್ಲ ಆಗಬೇಕಾಗಿ ಅದರೊಳಗೆ ವೃತ್ಯಾಚಾರದೊಳಗೆ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಶಿವಶರಣರ ಪಾದರಕ್ಷೆಯ ಕಾಯ್ದಿಪ್ಪುವುದೇ ಅಂದ್ರೆ ಇದಕ್ಕಿಂತ ಸಣ್ಣ ಕೆಲಸ ಜಗತ್ತಿಗೆ ಯಾವುದೇನು. ಚಪ್ಪಲ್ ಕಾಯಿ ಇಲ್ಲೆಲ್ಲರೂ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ, ಅಲ್ಲಿ ಬಂದವ್ರು ಭಾಗದಾಗ ಚಪ್ಪಲ್ ಕಾಯ್ಕೊಬೇಕು ಎಷ್ಟು ಸಣ್ಣ ಕೆಲಸ ಏನ್ರ. ಇದನ್ನು ಭಾಳ ಚೆನ್ನಾಗಿ ಬಸವ ತತ್ವವನ್ನು ಭಾಳ ಚೆನ್ನಾಗಿ ಪಾಲಿಸೋರು ಯಾರಪ್ಪ ಅಂದ್ರೆ ಸಿಖ್ ಧರ್ಮದವರು. ಭಾರತ ದೇಶದ ಪ್ರಧಾನಮಂತ್ರಿಗಳು ಇದ್ರು ಹಿಂದೊಬ್ರು ಮನಮೋಹನ್ ಸಿಂಗ್ ಅಂತ ಗೊತ್ತಾಗಿಲ್ವ, ಅವರು 10 ವರ್ಷ ಪ್ರಧಾನಮಂತ್ರಿ ಇದ್ರು. 10 ವರ್ಷ ಪ್ರಧಾನಮಂತ್ರಿ ಇದ್ರು ಮನಮೋಹನ್ ಸಿಂಗ್ ಅವರು ತಮ್ಮ ಇದಕ್ಕೆ ಹೋದ್ರು, ಸುವರ್ಣ ಮಂದಿರಕ್ಕೆ ಹೋದ್ರು. ಅಲ್ಲಿ ಗುರುನಾನಕರ ಗದಿ ಐತಿ, ಸುವರ್ಣ ಮಂದಿರ ಐತಿ, ಗುರುದ್ವಾರಕ್ಕೆ ಹೋದ್ರು. ಹೋಗೋಣ ಫಸ್ಟ್ಗೆ ಅಲ್ಲಿ ಇರ್ತಾರೆ, ಅಲ್ಲಿ ಹೇಳ್ತಾರ ಗುರುದ್ವಾರ ಸ್ವಾಗತ ಬರ್ರಿ ಇವ್ರು ಹೋಗೋಣ ಫಸ್ಟ್ ಕೇಳ್ಬೇಕು, ನಾ ಏನು ಸೇವಾ ಮಾಡಿ ಅಂತ ಕೇಳ್ಬೇಕು. ಅಲ್ಲಿ ಸೇವಾ ಇದ್ರಲ್ರಿ, ಆ ಸೇವಾದಾರ ಇವ್ರು ಹೇಳ್ರು, ನೀವು ಈಗ ಬೂಟ್ ಪಾಲಿಸೋದು ಚಪ್ಪಲ್ ಹೊಲ್ಸೋದು ಕೊರತೆ ಐತ್ರಿ ಅಂದ್ರೆ ಕಸ ಹೊಡೆಯೋರು, ನೀರಿನ ಪಾಠ ಕೊಡೋರು, ನೀರು ಕೊಡೋರು, ಊಟ ಕೊಡೋರು, ಅಡುಗೆ ಮಾಡೋರು, ಅವು ಎಲ್ಲ ಕೆಲಸ ಇವು. ಈಗ ಪ್ರಧಾನಮಂತ್ರಿ ಒಂದು ಕ್ಷಣ ವಿಚಾರ ಮಾಡಿಲ್ಲ, ಪಟ್ಟಣ ಸೀದಾ ಚಪ್ಪಲ್ ಅಂತ ಹೋದ್ರು ಹಂಗ ಒಂದು ಅರ್ಬಿ ತಗೊಂಡು ಚಪ್ಪಲ್ ಚಪ್ಪಲ್ ಒರೆಸಿಡುದು, ಬೂಟ್ ಒರೆಸಿಡುದು, ಅರ್ಧ ತಾಸು ಇದೇ ಕೆಲಸ ಮಾಡಿ. ಅಂದ್ರೆ ನಾನು ದೇಶದ ಪ್ರಧಾನಮಂತ್ರಿ ಅದೀನಿ ಅನ್ನೋದು ಇಲ್ಲ. ನನಗೆ ಬಂದ ಕಾಯಕವನ್ನ ಸೇವಾ ಮನೋಭಾವನೆ. ಆ ಯಾರು ಚಪ್ಪಲದವು, ನಾವು ಪ್ಯೂನ ಚಪ್ಪಲದವು, ರೋಗಿ ಚಪ್ಪಲದವು, ಅವ್ನ ಚಪ್ಪಲದವು, ಇವ್ನ ಚಪ್ಪಲದವು ಏನ ನೋಡಿದ್ರು ನಾವು ನೋಡಲಿಲ್ಲ. ಹಂಗೆ ಬಸವ ತತ್ವವನ್ನು ಚೆನ್ನಾಗಿ ಓದ್ತಕ್ಕಂಥವ್ರು ನಮ್ಮ ದೇಶದೊಳಗೆ ಜಗತ್ತೊಳಗಂದ್ರೆ ಸಿಖ್ ಧರ್ಮ. ಅವ್ರು ದಾಸೋಹವನ್ನು ಅಷ್ಟೇ ಚೆನ್ನಾಗಿ ನಡೆಸ್ತಾರೆ. ಲಂಗರ್ ಅಂತೇಳಿ ಯಾರು ಗುರುದ್ವಾರಕ್ಕೆ ಅವ್ರು ಏನೋ ಗುರುದ್ವಾರಗಳು ಇರ್ತಾವಲ್ಲ, ಅಲ್ಲಿ ಯಾರು ಬರ್ತಾರ ಪ್ರಸಾದ ಮಾಡ್ತಾರೆ, ಕಳಿಸೋದೇ ದಾಸೋ ಪ್ರಸಾದ ಮಾಡ್ತಾರೆ. ಮತ್ತೆ ಭಾಳ ಚೆನ್ನಾಗಿ ಬಸವ ತತ್ವವನ್ನು ಹೆಂಗೆ ಮಾಡ್ತಾರಂದ್ರೆ ಕೆಲಸ ಮಾಡೇ ಬದುಕ್ತಾರ ಅವ್ರು. ಅಲ್ಲಿ ಭಿಕ್ಷುಕರು ಸಿಗುದಿಲ್ಲ, ಹುಡುಕ್ಯಾಡಿ ಸಿಕ್ಕ ಧರ್ಮದೊಳಗೆ ಭಿಕ್ಷುಕರು ಸಿಗುದಿಲ್ಲ. ಅದು ಕಾಯಕ ಮಾಡೇ ಬಿಡುದು, ದುಡಿದು ಬಂದಂತ ಮತ್ತು ದಾಸೋಹ ಮಾಡಿಕೊಂಡು ಸೇವಾ ಮನೋಭಾವನೆಯಿಂದ ಬದುಕಂತವ್ರು ಯಾರಪ್ಪ ಅಂದ್ರೆ ಸಿಕ್ಕ ಧರ್ಮೀಯರು. ನಮ್ಮ ಬಸವ ತತ್ವವನ್ನು ಅವರೆಲ್ಲ ಚೆನ್ನಾಗಿ ಅಳವಡಿಸ್ಕೊಳ್ತಾರೆ. ಅದಕ್ಕೆ ನಾವು ಬಸವ ಧರ್ಮದ ಅನುಯಾಯಿಗಳಾದಂಥ ನಾವು ಲಿಂಗಾಯತರು ಈ ವೃತ್ಯಾಚಾರವನ್ನು ಚೆನ್ನಾಗಿ ಅಳವಡಿಸ್ಕೋಬೇಕು. ವೃತ್ಯಾಚಾರದ ಅನುವರ್ಣಿಸ್ಕೊಳ್ಳೋದಕ್ಕೆ ಅದಕ್ಕೆ ಇದು ಟೈಮ್ ಆಗೈತಿ, ಅದು ಹೇಳಕತ್ತಾರೆ. ಅದಕ್ಕೆ ಒಂದು ಬಸವಣ್ಣನವ್ರು ಒಂದು ವಚನ ನೋಡ್ಬೋದು, ಮೇಲಾಗಲಲ್ಲೇನೋ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನು ಕರೆಯುವುದು, ಮೇಲಾಗಿ ನರಕದಲ್ಲಿ ಓಲಾಡಲಾರೆಂದು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ನಾನು ಈ ಶರಣ ಗ್ರಾಮ ಗುಳೆ ಒಳಗೆ ಮಂತ್ರಿಯವರೊಂದು ದೊಡ್ಡ ಶ್ರೀಮಂತರು. ಆ ಮಂತ್ರಿಯವ್ರು ಹೇಳ್ತಿದ್ದೀನಿ, ನಾನು ಮಂತ್ರಿಯವ್ರು ಹೇಳ್ತಿದ್ದೀನಿ, ನಾನು ಎಲ್ಲಾದ್ರೂ ಎಮ್ಮೆ ತೆಳಗೋಗ್ಬೇಕಲ್ಲ, ಅಲ್ಲಿ ಕೂತು ಹ್ಯಾಂಗ ಹಾಲು ಹಿಡಿದೋದು ಎಮ್ಮೆ ಡುಬ್ಬಿಗೆ ಕೂತು ಹಿಂಡಾಕ್ಬಿಡ್ತೀನಿ. ಮೇಲಾಗಲಲ್ಲೇನೋ ಕೀಳಾಗಲರಿಯದೆ, ಕೀಳಾಗಿರಬೇಕು, ಸಣ್ಣವರ ಕೀಳಿಂಗಲ್ಲದೆ ಹಯನು ಕರೆಯುವುದೇ. ನಾ ಎಲ್ಲಿ ಇಂಥವನಿದೆ, ನಾ ದೊಡ್ಡ ಸ್ವಾಮಿ ಇದ್ರೆ ಹೋಗಿ ಎಮ್ಮೆ ಡುಬ್ಬಿನ ಮೇಲೆ ಕೂತು ಹಿಂಡಾಕತ್ರ ಬರ್ತೈತೇನ್ರಿ? ಯಾವ ಎಮ್ಮೆ ಏನು ಮಾಡ್ತಂದ್ರೆ ಜಾಡ್ ಕಡಿ ಹೋಗೋದು ಬಿಡ್ತೈತೆ, ಹೋಗಿದ್ರೆ ಅದೇ ನರ್ಕಲ್ರಿ, ಹೌದಲ್ಲ, ಅದೇ ನರ್ಕದಾಗ ಬಿಡಕ್ಕೆ. ನಾವು ಹೋಗಿ ಪ್ರೀತಿಯ ಡುಬ್ಬಿನ ಮೇಲೆ ಕ್ರೀಡಿಸಿ ಮಾಡಿ ಕೆಲ್ಸಕ್ಕೆ ನೀರು ಹೊಡೆದು ಇದು ಮಾಡಿ ಅಲ್ಲಿ ಎಲ್ಲಿ ಅದು 1 2 ಎಲ್ಲಿ ಮಾಡ್ತಾ ಅಲ್ಲಿ ಕುತ್ಕೊಂಡು ಅಲ್ಲಿ ನಾವು ಪ್ರೀತಿಯಿಂದ ಕರೆದ ಅಲ್ಲಿ ಏನು ಬರ್ತೈತಿ, ಅಮೃತ ಬರ್ತೈತಿ. ಹಾಗೆ ನಾವು ಈ ಸಮಾಜದ ಹಿಂಗೆ ಹಾಲು ಕೊಡುವಂತ ಒಂದು ಆಹಾರ ಅಲ್ಲಿ ನಾವು ಎಲ್ಲ ಯಾಕಂದ್ರೆ ವರ್ತಿಸಬೇಕು ಅಂದ್ರೆ ಒದಿದೈತೋ ಗುದ್ದೈತೋ ಗೊತ್ತಿಲ್ಲ. ಅದೇ ನಾವು ಅತ್ಯಾಚಾರದಿಂದ ನಯ ಪ್ರೀತಿಯವರು ನಮಗ ಪ್ರೀತಿ ಅನ್ನುವಂತ ಹಾಲು ಕೊಡ್ತಾರ, ಪ್ರೀತಿ ಅನ್ನುವಂತ ಅಮೃತವನ್ನು ಕೊಡ್ತಾರ, ನಮಗ ನೆಮ್ಮದಿ ಅನ್ನುವಂತ ಒಂದು ಅಮೃತವನ್ನು ಕೊಡ್ತಾರ. ಅದಕ್ಕೆ ಈ ವಚನವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ವೃತ್ಯಾಚಾರಿಗಳಾಗಿರಬೇಕು. ವೃತ್ಯಾಚಾರ ಭಾಳ ದೊಡ್ಡದೈತಿ. ಅದಕ್ಕೆ ಇನ್ನೊಂದು ವಚನ ಹೇಳ್ತಾರೆ, ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ರುದ್ರ ಪದವಿಯನ್ನಲ್ಲೇ, ನಾನು ಯಾವ ಪದವಿಯನ್ನಲ್ಲೇ
ನಿಮ್ಮ ಶರಣರ ಮಹಾಪದವಿ ಅಂತಂದ್ರ ನಿಮ್ಮ ಶರಣರ ಮಹಾಪದವಿ ಅಂತಂದ್ರ ಯಾರು ಸಮಾಜದೊಳಗ ಯಾರು ಇದ್ರೊಳಗ ಸನ್ಮಾರ್ಗ ಸಾಗಲ್ಲ ಅವ್ರನ್ನ ಅಂತ ಸನ್ಮಾರ್ಗದೊಳಗ ಸಾಗಬೇಕು ಅನ್ನೋಂಥ ಬುದ್ಧಿಯಿಂದ ಅವರ ಪಾದವನ್ನು ಅರಿದಿಪ್ಪುದು ಇಂಥ ಬುದ್ಧಿ. ಬ್ರಹ್ಮ ಪದವಿಯಲ್ಲೇ ವಿಷ್ಣು ಪದವಿಯಲ್ಲೇ ರುದ್ರ ಪದವಿಯಲ್ಲೇ ನಮ್ಗೆ ಯಾವ ಒಂದು ಪದವಿ ಕೊಡ್ತಾರೆ ಅಂದ್ರೆ ಬಿಡ್ತೇವೆ ನಾವು ಅಸ್ತರದಲ್ಲಿ. ಆದರ್ಶ ಶಿಕ್ಷಕ ನಿಮ್ಗೆ ಕರ್ನಾಟಕ ಕೊಡ್ತಾರಂದ್ರೆ ಬಿಡುದಲ್ಲ. ನಾವು ಎಮ್ಮೆಲೆ ಹಚ್ಚಿ ಅವ್ರಿಗೆ ಹಚ್ಚಿ ಇವ್ರಿಗೆ ಹಚ್ಚಿ ಏನು ರೊಕ್ಕ ಕೊಟ್ಟು ಮಾಡಿ ಹಾಕೋದಕ್ಕ ಆ ಪ್ರಶಸ್ತಿ ತಗೊಳ್ತೀವಿ. ಈಗಂತೂ ಡಾಕ್ಟರ್ ಇಟ್ಕೊಳ್ತಾರ ಸುಮ್ಮನೆ ಹಾಗೆ ಡಾಕ್ಟರ್ ಕೊಡ್ತಾರೆ ಯೂನಿವರ್ಸಿಟಿ ಒಳಗೆ ಅಲ್ಲಿ ಒಂದು 5 ಲಕ್ಷ 10 ಲಕ್ಷ ಕೊಟ್ಕೊಂಡು ತಗೊಳಕತ್ತ. ಇಂಥ ಯಾವುದೇ ಪದವಿಗಳಿಗೆ ನಾವು ಒಳಗಾಗೋದು. ಇಂಥ ಯಾವುದೇ ಪದವಿಗಳು ಒಳಗಾದಂಥ ಮಹಾಚೇತನ ಯಾವಪ್ಪ ಅಂತಂದ್ರೆ ನಾವು ನೋಡಿದವ್ರು ಯಾರಪ್ಪ ಅಂದ್ರೆ ಸಿದ್ದೇಶ್ವರ ಅಪ್ಪವರು, ಪೂಜ್ಯ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪವರು. ಅವರಿಗೆ ಈ ರಾಷ್ಟ್ರದ ಪರಮೋಚ್ಚ ಪದವಿ ಬಂತು, ಪದ್ಮಭೂಷಣ ಪ್ರಶಸ್ತಿ ಬಂತು. ಪದ್ಮಭೂಷಣ ಪ್ರಶಸ್ತಿ ಅಪ್ಪವರೇ ನೀವು ಕೊಡ್ತೇವೆ ಅಪ್ಪ ಬೇಡ, ನನಗೆ ಪದ್ಮಭೂಷಣ, ನಾವು ಸಂತ, ನಾವು ಸ್ವಾಮಿ, ನನಗೆ ಬೇಕು, ನಾ ಸೇವಾ ಮಾಡಕ್ ಬಂದವಪ್ಪ, ಮತ್ತೆ ಯಾರಿಗೆ ಕೊಡ್ರಿ, ನನಗೆ ಬೇಡಪ್ಪ. ಸಿದ್ದೇಶ್ವರಪ್ಪ ಅಂಥವ್ರು ಇದ್ರೊಳಗೆ ನಾವು ಅಂಥವ್ರು ನುಡಿ ಕೇಳಿದವರು, ಅಂಥವ್ರ ಜೊತೆ ಬದುಕದವರು ನಾವೆಲ್ಲರ ಯಾವ ಪದವಿ ಅದಕ್ಕೆ ಆಶೆ ಪಡಾದಾಗ ಈ ಸಮಾಜ ಸೇವೆಯನ್ನೇ ನಮ್ಮ ಜೀವನದ ಉಸಿರಾಗಿಸಿಕೊಂಡು ಬದುಕಬೇಕು. ಅದಕ್ಕೆ ಬಹಳಷ್ಟು ಜನ ಎಲ್ಲ ಇದ್ರಾಗ ಬಹಳ ಇನ್ನೊಂದು 2-3 ವಿಚಾರ ಇದ್ದು ಒಂದು ವಿಜಯಪುರದಾಗ ಸಂತ ಹನುಮಮ್ಮ ಅಂತ ಒಂದು ಚರ್ಚೆ ಇತ್ತು. ಸಂತ ಹನುಮಮ್ಮ ಅನ್ನೋ ಚರ್ಚೆಯಲ್ಲಿ ಅಲ್ಲಿ ಅವರು ಎಷ್ಟು ಕೃತ್ಯಾಚಾರಿಗಳಾಗಿ ಸೇವೆ ಮಾಡ್ತಾರಂದ್ರ ಅಲ್ಲಿ ನಾನು ಹೋದಾಗ ಹೋದಾಗ ಅವ್ರೊಂದು ಕೆಲವೊಂದು 25 ಹುಡುಗರು ತೋರಿಸಿದ್ರು. 25 ಹುಡುಗರು ಏನು ಭಾರಿ ಸ್ಪೆಷಲ್ ಹುಡುಗರು ಒಬ್ಬರು ಕಲ್ರು ಅಪ್ಪವ್ರಿ. ಇವರೆಲ್ಲ 25 ಮಕ್ಕಳಲ್ಲಿ ಇವೆಲ್ಲ ಇಷ್ಟು ಹೇಳ್ತಿತ್ತು ನಾವು ಇಟ್ಟು ಎಲ್ಲ ಮಕ್ಕಳು 5 ವರ್ಷ 4 ವರ್ಷ 6 ವರ್ಷ 8 ವರ್ಷ ಹೆಂಗಂದ್ರ ಅವ್ರ ತಂದೆ ತಾಯಿಗೆ ಹೇಳ್ತಿದ್ರಿ, ಅವ್ರ ಮಂಡಿ ಹೋಗ್ತಾರ, ಅವ್ರ ತಂದೆ ತಾಯಿ ತಿಳ್ಕೊಂಡಾರ ಬಿಡ್ತಾರ. ಏನಕ್ಕೆ ಅವ್ರ ಪರಿಪಾಲನೆ ಮಾಡಾಕ್ತೀವಿ. ಡಾಕ್ಟರ್ಗಳು ಏನ್ ಹೇಳ ಇಲ್ಲ ಇವತ್ತು 6 ತಿಂಗಳ ಸಾಕೈತಿ, ಕೂಸ ವರ್ಷ ಸಾಕೈತಿ ಅಂದ್ರೆ ಅವ್ರು ಇಲ್ಲ, ಇದು ಏನೈತಿದು ಪರಮಾತ್ಮನ ಸ್ವರೂಪ ಐತಿ, ಇದ್ರ ಸೇವಾ ಮಾಡಬೇಕು ನೀವು ತಂದುಕೊಂಡು ಅವಕ್ಕೆಲ್ಲ ಗುಳಿಗೆ ಔಷಧ ಟ್ರೀಟ್ಮೆಂಟ್ ಕೊಡ್ಬೇಕು ಸೇವಾ ಮಾಡಾಕತ್ತಾರ. ಇಂಥ ಸೇವಾ ಮನೋಭಾವನೆಗೆ ಏನಂತಾರ ವೃತ್ಯಾಚಾರ. ಮತ್ತೆ ಇದೇ ಚರ್ಚಿನೋ ಮಂದಿನೋ ಕೆಲಸ ಮಾಡ್ತಾರ. ವೇಷಾವೃತ್ತಿಯನ್ನು ಮಾಡ್ತಿರ್ತಾರಲ್ಲ ಸಮಾಜದೊಳಗೆ, ವೇಷಾವೃತ್ತಿ ಮಾಡೋರ್ ಸಹಿತ ನಾವೆಲ್ಲ ಏನ್ ಮಾಡ್ತೇವೆ ಭಾಳ ಕೀಳ ಕೊಟ್ಟೇವೆ. ಅವ್ರೆಲ್ಲ ಏನ್ ಮಾಡ್ತಾರ ವೇಷಾವೃತ್ತಿ ಮಾಡೋಂತ ಹೋಗಿ ಭೇಟಿಯಾಗಿ ಆದಷ್ಟು ನಿಮಗೆ ಇದನ್ನ ಈ ವೇಷಾವೃತ್ತಿ ನೋಡಿ ಬಿಡಕಾಗೈತಿ. ಅವ್ರು ಎದಕ್ಕೆ ತಮ್ಮ ಗಟ್ಟಿ ಎಲ್ಲ ಮಾಡೋದೆಲ್ಲ ಎದಕ್ಕ ಗಟ್ಟಿ ಸರಿಯಾಗಿ ಇವ್ರಿಗೆ ಮತ್ತೊಂದು ಮಾಡಕ್ಕಾಗ್ತಲ್ಲ, ತಮ್ಮ ಶರೀರವನ್ನೇ ಮಾರ್ಕೊಂಡು ಕಟ್ಟಿ ಪೂಜನ ಮಾಡಿರ್ತಾರೆ. ಅದಕ್ಕೆ ನಮ್ಗೆ ಬೇರೆ ಕೆಲಸ ಆಗ್ತೇವೆ, ಬೇರೆ ಕೊಡ್ತೇವೆ, ನಮಗೇನು ಬಿಡಕ್ಕಾಗ್ತೈತಿ. ಹಿಂಗೆಲ್ಲ ಕೇಳಿ ಅವ್ರು ಬಿಡಿಸಾಕತ್ತಾರ. ಅವ್ರು ಚೆಂಡದವರು ಜಾಪತ್ರಿದವು ಇದು ಮಾಡೋದು, ಅಪ್ಪರೆಲ್ಲ ತೋರಿಸೋದು, ಮತ್ತೆ ಇಂಥ ಎಲ್ಲ ಚಟುವಟಿಕೆ ಮಾಡ್ತಾರೆ. ಅವ್ರೊಂದು ಸಂಘನೆ ಮಾಡ್ಯಾರ, ಸೆಕ್ಸ್ ವರ್ಕ್ ಒಂದು ಸಂಘ ಅದೇ ಮಾಡಿ ಅಂದ್ರೆ ಎಷ್ಟೊಂದು ಸಮಾಜ ಸೇವಾ ಮಾಡುವಂತ ಕೆಲಸ ಮಾಡತ್ತಾರ. ಅಂದ್ರೆ ನೋಡ್ರಿ ಸುಮ್ಮನೆ ಯಾಕೆ ಹೇಳ್ತೀನಿ, ಇದೆಲ್ಲ ನಾವು ಮಾಡ್ಬೋದ, ಇದನ್ನೆಲ್ಲ ಯಾರು ಮಾಡೋದಂದ್ರೆ ವಿಶ್ವದಾಗ ಒಬ್ಬರು ಮಾಡೋದಂದ್ರ ವಿಶ್ವಗುರು ಬಸವಣ್ಣನವರು. ಈಗೆಲ್ಲ ಇವ್ರು ಮಾಡತ್ತಾರ, ಇವರೇ ಮಾಡಕ್ಕಿಲ್ಲ. ಇದ್ರ ಫಸ್ಟಿಗೆ ಆರಂಭ ಮಾಡಿದವ್ರು ಯಾರಪ್ಪ ಅಂದ್ರ ವಿಶ್ವಗುರು ಬಸವಣ್ಣನವರು. ಅವಾಗ ಹೇಳಿದ್ರು ಹಂಗೆಲ್ಲ ಮಾಡಿದ್ರಂದ್ರೆ ಎಲ್ಲ ಹಿಂಗೆಲ್ಲ ಶರಣರಿದ್ರಲ್ಲ, ಶರಣರಿಗೆಲ್ಲ ಹೇಳಿದ್ರು ಇಲ್ಲಪ್ಪ ಈ ಕಲ್ಯಾಣದೊಳಗ 12,000 ಪಂಚಾಂಗಡಿಯರು, 12,000 ವೇಶ್ಯ ತಾಯಿಗಳದಾರ. ಅದಕ್ಕೆ ಅವರೆಲ್ಲರೂ ಶರಣ ಮಾರ್ಗದಾಗ ಬರಬೇಕು. ಅವರೆಲ್ಲರೂ ಶರಣ ಮಾರ್ಗದಾಗ ಬರಬೇಕು. ಶರಣ ಮಾರ್ಗದಾಗ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳ್ರಿ, ಹೆಂಗ್ ಮಾಡ್ತೀವಿ? ಏನ್ ಮಾಡ್ಬೇಕಿಲ್ರಿಪ್ಪ, ನೀವು ಹೋಗಿ ಆಮಂತ್ರಣ ಕೊಡ್ರಿ. ಏನ್ ಮಾಡ್ಬೇಕು, ನೀವು ಅನುಭವ ಮಂಟಪಕ್ಕೆ ಬರ್ರಿ, ಆಮಂತ್ರಣ ಕೊಡ್ರಿ. ಎಲ್ಲಿ ಹೋಗುದಿಲ್ಲ ವೇಷಕ್ಕೆ ಸೂಳಿಗೆರೆ ನೀವು ಹೋಗುದ್ರಿ, ಅಲ್ಲಿ ಹೋಗ್ಬಿಡು ಎಲ್ಲ ಶರಣರು ಹೋಗ್ಕೊಂಡು ಶರಣರು ಮತ್ತೆ ಎಲ್ಲ ಕಟ್ಕೊಂಡು ರುದ್ರಾಕ್ಷಿ ಮತ್ತೆ ಕುಹಕಾಡುವಂತ ಜಗತ್ತಲ್ಲ ಸಮಾಜದೊಳಗೆ ಯವ್ವ ಕುಹಕಾಡುವಂತ ಅಪ್ಪಗಳೇ ಕುಹಕಾಡುವಂತ ಜಗತ್ತ ಮಕ್ಕಳು ಕೂತಿದ್ರು ಹೀಗೆ ಟಿಂಗಲ್ ಮಾಡ್ಕೊಂಡು ಯಪ್ಪ ಶಂಕರ ನೀವ್ ಯಾಕೆ ಬಂದಿರಿಯಪ್ಪ? ಇಲ್ಲವ ಬಸವಣ್ಣನವರು ಯಪ್ಪ ನಾವು ಪಾಪಿಗಳಲ್ಲಪ್ಪ, ನಮ್ಮಂತ ಪಾಪಿಗಳು ಜಗತ್ತೇ ಆಗಿಲ್ಲ.
ಹಲವಾರು ಇವರೆಲ್ಲ ಕಳಿದಾಕೆ ಬಸವಣ್ಣವ್ರು ಅಲ್ಲಿ ಬಾ ಅಂತ ಹೇಳಿ ಹಂಗ ಅಂತ ಶರಣರನ್ನ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಲಿಂಗ ದೀಕ್ಷೆ ಮಾಡಿ ಸಾತ್ವಿಕ ಮಾರ್ಗದಲ್ಲಿ ಅವರಿಗೆಲ್ಲ ಉದ್ಯೋಗವನ್ನು ಕೊಟ್ಟು ಅವ್ರೆಲ್ಲೋ ಕಾಯಕ ಮಾರ್ಗವನ್ನು ತೋರಿಸೋರು ಬಸವಣ್ಣವರು. ಸೂಳೆ ಸಂಖ್ಯೆ ತಾಯಿ ಹೆಚ್ಚಿದಾರೇನ್ರಿ ಮಾಡಿ ಹೆಸರು ಮಾಡಿದ್ರಿ ಸುಮ್ ಶರಣ ಸಂಖ್ಯೆ ಅಂದ್ರೆ ಬರೀ ಶರಣ ಅಂದ್ರೆ ಆ ತಾಯಿಯ ಪೂರ್ವಾಶ್ರಮದಲ್ಲಿ ಏನಿದ್ರು ಗೊತ್ತಾಗಲ್ಲ. ಹಡಪದ ಅಪ್ಪಣ್ಣ ಅಂದ್ರೆ ಅವ್ರು ಯಾವ ಸಮಾಜದಿಂದ ಬಂದಾರ ಗೊತ್ತಾಗ ಮಾತಾ ಚೆನ್ನೈ ಅಂದ್ರೆ ಸೂರ್ಯ ಚೆನ್ನೈರು ಅಂದ್ರೆ ಇವ್ರು ಎಲ್ಲಿಂದ ಬಂದಾರ ಅಂದ್ರೆ ಎಲ್ಲರೂ ಬಂದವರು ಎಲ್ಲರೂ ಶರಣರಾಗಬಹುದು. ಅದಕ್ಕೆ ನಾವೇನ್ ನಮ್ಮ ಜೀವನದಾಗ ఇప్పుడు ಯಾವುದನ್ನು ನೋಡ್ಕೊಳ್ಳಾರ್ರಿ ನೀವು ಯಾವ್ದು ನೋಡ್ಕೊಳ್ಳಿ. ಯಾರು ಒಂದು ಇಷ್ಟಲಿಂಗ ದೀಕ್ಷೆ ತಗೋತಾರ ಯಾರು ಈ ಬಸವಕಪ್ಪ ಮಾರ್ಗದಾಗ ಅಂತಾರ ಅವರ ಸೇವಾ ಮಾಡ್ಕೋತಾರ ಜೀವನವನ್ನು ಸಾಗಿಸುವುದೇ ವೃತ್ಯಾಚಾರ ಆಗಿರ್ತೈತಿ. ಅದಕ್ಕೆ ನಾವೆಲ್ಲರೂ ವೃತ್ಯಾಚಾರಿ ಯಾರು ವೃತ್ಯಾಚಾರಿಗಳಾಕಲ್ಲ ಅವರೇ ಪರಮಾತ್ಮನ ಸ್ವರೂಪಗಳು. ವೃತ್ಯಾಚಾರಿಗಳೇ ಪರಮಾತ್ಮನ ಸ್ವರೂಪಗಳು. ವೃತ್ಯಾಚಾರಿಗಳೇ ಅಂತ ಪರಮಾತ್ಮನ ಸ್ವರೂಪರು. ನಾವೆಲ್ಲರೂ ಹಾಗೂ ಎಲ್ಲರಿಗೂ ಶರಣೋ ಶರಣ.